ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಹರೇ ಶ್ರೀನಿವಾಸ. ಇವತ್ತು ಒಂದು ಒಳ್ಳೆ ತೀರ್ಥಕ್ಷೇತ್ರಕ್ಕೆ ನಾನು ಕರ್ಕೊಂಡು ಬಂದಿದ್ದೀನಿ. ನಿಮಗೆಲ್ಲ ಗೊತ್ತಿದೆ, ನಾನು ಆಲ್ರೆಡಿ ಈಗ ಕುಷ್ಟಗಿಲಿ ಇದ್ದೀನಿ ಅಂತ. ಇಲ್ಲಿ ಕುಷ್ಟಗಿಲಿ ಎಲ್ಲಿಂದೆಲ್ಲೋದ್ರೂ ಕೂಡ ಹನುಮಪ್ಪನೇ. ಒಂದು ಕಡೆ ಅಡವಿ ಹನುಮಪ್ಪ ಅಂತ, ಅಲ್ಲಿ ಅಡವಿ ಜಾತ್ರೆ ಮಾಡ್ತಾರೆ. ಅಡವಿ ಹನುಮಪ್ಪ ಅಂದರೆ ಅದು ಕಾಡಿತ್ತು. ಕಾಡಲ್ಲಿ ಹನುಮಪ್ಪ ಬಂದು ಎಲ್ಲರನ್ನ ಉದ್ಧಾರ ಮಾಡಿ ನಮ್ಮ ಜಾತ್ರೆ ಮಾಡಿ ನಿಮ್ಗೆ ಕೇಳಿದ್ದೆಲ್ಲ ಕೊಡ್ತೀನಿ ಅಂದ್ಕೊಂಡು ಜಾತ್ರೆ ಮಾಡಿಸ್ಕೊಳ್ತಾ ಇದ್ದಾನೆ. ಇಲ್ಲಿ ಕುಷ್ಟಗಿಲಿ ಇನ್ನೊಂದು ಹನುಮಪ್ಪ ಇದ್ದಾನೆ. ಆ ಹನುಮಪ್ಪನ ಹೆಸರು ವರದ ಹನುಮಪ್ಪ ಅಂತ. ನೀವು ನೋಡ್ತಾ ಇದ್ದೀರಲ್ವಾ, ಏನಪ್ಪ ಹನುಮಂತ ದೇವರಿಗೆ ವಿಳ್ಳದೆಲೆ ಹಾರ ಹಾಕ್ತಾರೆ. ಇಲ್ಲಿ ಅರಳಿ ಎಲೆ ಅನಿಸುತ್ತೆ, ಅರಳಿ ಎಲೆ ಎಲ್ಲ ಬಿಡಿಸಿ ಮೈಗಲ್ಲನ್ನು ಕೂಡ ಅಂಟಿಸಿದ್ದಾರೆ ನೋಡಿ. ಎಲ್ಲ ಕಡೆಗೂ ಅಂಟಿಸಿದ್ದಾರೆ, ನೋಡ್ತಾ ಇದ್ದೀರಲ್ವಾ. ಈ ಮುಖ್ಯ ಪ್ರಾಣ ದೇವರ ಹೆಸರು ಅಂದರೆ ಆಂಜನೇಯನ ಹೆಸರು, ಹನುಮಪ್ಪನ ಹೆಸರು ವರದ ಹನುಮಪ್ಪ ಅಂತ. ಅಂದರೆ ಇಲ್ಲಿ ಬಂದು ಸ್ವಚ್ಛವಾಗಿ ಶುದ್ಧವಾಗಿ ಕೂತ್ಕೊಂಡು ಭಕ್ತಿಯಿಂದ ನೀವು ಕೇಳಿದ್ರೆ ಬಲಗಡೆಯಿಂದ ಹೂವು ಇದೆ ನೋಡಿ, ಅದು ಉದುರುತ್ತೆ. ಮತ್ತು ಎಲೆ ಇದೆಯಲ್ಲ ಅದು ಉದುರುತ್ತೆ. ಇಲ್ಲಿ ಒಂದೊಂದು ಅಂಗದಲ್ಲಿ ಏನೇನು ಉದುರುತ್ತೆ ಅನ್ನೋದು ಇಲ್ಲಿ ಜನಕ್ಕೆ ಗೊತ್ತು. ಅದಕ್ಕೆ ನಾನು ಹೇಳಿದೆ, ಇಲ್ಲೊಂದು ಬೋರ್ಡ್ ಹಾಕಿ ಬಾಲದಿಂದ ಉದುರಿದ್ರೆ, ಎಡಗಡೆಯಿಂದ ಉದುರಿದ್ರೆ, ಮತ್ತು ಕೈಯಿಂದ ಎಡಭಾಗದಿಂದ ಯಾವ್ಯಾವ ಅಂಗದಿಂದ ಎಲೆ ಉದುರಿದ್ರೆ ಅಥವಾ ಹೂವು ಉದುರಿದ್ರೆ ಏನೇನು ಫಲ, ಸ್ವಲ್ಪ ನಿಧಾನಕ್ಕಾಗತ್ತೆ, ಸ್ವಲ್ಪ ಬೇಗ ಆಗುತ್ತೆ, ಸ್ವಲ್ಪ ವಿಳಂಬ ಆಗುತ್ತೆ, ಇಷ್ಟು ವರ್ಷ ಆಗುತ್ತೆ ಅಂತ ಅದೆಲ್ಲ ಒಂದೊಂದು ಫಲದ ಅನುಭವ ಇದೆ. ಅದನ್ನೆಲ್ಲ ಬೋರ್ಡ್ ಹಾಕಿಸಿ ಅಂತ ಹೇಳಿದ್ದೀನಿ. ನೋಡೋಣ, ನಮ್ಮ ಹನುಮಪ್ಪನ ದಯೆಯಿಂದ ಅದು ಹಾಕಿಸ್ಲೂಬಹುದು. ಈಗ ನಾನು ವಿಷಯಕ್ಕೆ ಬರ್ತೀನಿ. ಎಲ್ಲರೂ ಭಕ್ತಿಯಿಂದ ನಮ್ಮ ಹನುಮಪ್ಪನ್ನ ನಮಸ್ಕಾರ ಮಾಡಿ ನಿಮ್ಮ ಏನೇನು ಆಸೆ ಇದೆ ಎಲ್ಲ ಕೇಳ್ಕೊಳ್ಳಿ. ನಾನು ಮಾತಾಡೋವರೆಗೂ ವಿಡಿಯೋ ಇಟ್ಕೊಂಡಿರ್ತೀನಿ. ನೀವೇನು ಕೇಳ್ತಿರೋ, ಯಾರು ಕೇಳ್ತಿರೋ ಶುದ್ಧವಾಗಿ ಜ್ಞಾಪಕ ಇಟ್ಕೊಳ್ಳಿ. ಹೇಗೆ ಅಂದರೆ ಹಾಗೆಲ್ಲ ಕೇಳಬಾರ್ದು. ನಮ್ಮ ಹನುಮಪ್ಪ ತುಂಬ ಜಾಗೃತ ಅಂದರೆ ಕೇಳಿದ ತಕ್ಷಣ ಭಕ್ತಿಯಿಂದ ಕೊಟ್ಬಿಡ್ತಾನೆ. ಮತ್ತು ಮಡಿ ಅಂದರೆ ಹೇಗೆ ಅಂದರೆ ಹಾಗೆ ಬರಬಾರ್ದು, ಗೊತ್ತಿದೆ ಅಲ್ವಾ. ಸ್ವಲ್ಪ ಶುದ್ಧವಾಗಿ ಒಂದು ಸಮವಸ್ತ್ರ ಧರಿಸ್ಕೊಂಡು ಇಲ್ಲಿ ಬರಬೇಕು. ಇಲ್ಲಿ ಬಂದು ಕೂತ್ಕೊಂಡು ಭಕ್ತಿಯಿಂದ, ಇನ್ನೂ ನೀವು ಉಪವಾಸದಲ್ಲಿ ಬೆಳಗಿನ ಜಾವನೇ ಬಂದು ಕೇಳಿದ್ರೆ ನಮ್ಮ ಹನುಮಪ್ಪ ಥಟ್ ಅಂತ ವರ ಕೊಟ್ಬಿಡ್ತಾನೆ. ನೀವು ಇಲ್ಲಿ ಬಂದು ಮಡಿ ಉಟ್ಟು ಹನುಮಪ್ಪನ ನೀವೇನು ಕೇಳಿದ್ರು ಕೂಡ ಹನುಮಪ್ಪ ಯಾವ ಕಡೆಯಿಂದ ವರ ಕೊಡ್ತಾನೆ ನೋಡಿ. ಬಲಗಡೆ ಹೂವು ಇಟ್ಕೊಂಡಿದ್ದಾನೆ, ಮತ್ತು ಎಲೆಗಳೆಲ್ಲ ಇದೆ, ಅಲ್ಲಿಂದ ಉದುರದೆ ನಿಮ್ಮ ಆಸೆ ಖಂಡಿತ ನೆರವೇರುತ್ತೆ ಅಂತ. ಇವಾಗ 5 ನಿಮಿಷ ನಾನು ವಿಡಿಯೋ ಇಟ್ಕೊಂಡಿರ್ತೀನಿ. ಎಲ್ಲರೂ ನಿಮ್ಮ ಹನುಮಪ್ಪನ ಸ್ತೋತ್ರ ಬಂದರೆ ಹೇಳ್ಕೊಳ್ಳಿ. ಇಲ್ವಾ, ನಾನೊಂದು ವ್ಯಾಸರಾಜರು ಮಾಡಿರೋದು ಹನುಮ ಸ್ತೋತ್ರ ಹೇಳ್ತೀನಿ. ಅಷ್ಟರಲ್ಲಿ ಹನುಮಪ್ಪ ವರ ಕೊಟ್ಟರೆ ನಿಮ್ಮ ಆಸೆ ಎಲ್ಲ ಕೂಡ ನೆರವೇರುತ್ತೆ. ಈಗ ನಿಮಗೆ ಸ್ತೋತ್ರ ಬಂದರೆ ಎಲ್ಲರೂ ಹೇಳ್ಕೊಳ್ಳಿ, ಸರಿನಾ? ಶುರು ಮಾಡೋಣ. ನಮಾಮಿ ದೂತಂ ರಾಮಸ್ಯ ಸುಗದಂ ಚ ಸುರುದ್ರಮಂ ಪೀನವೃತ್ತ ಮಹಾಬಾಹಂ ಸರ್ವಶತ್ರು ನಿವಾರಣಂ ನಾನಾರತ್ನ ಸಮಾಯುಕ್ತ ಕುಂಡಲಾದಿ ವಿರಾಜಿತಂ ಸರ್ವದಾಭಿಷ್ಟದಾತಾರಂ ಸತಾಂ ವೈದೃಢಮಾಹವೇ ವಾಸಿನಂ ಚಕ್ರತೀರ್ಥಸ್ಯ ದಕ್ಷಿಣಸ್ಯ ಗಿರೋ ಸದಾ ತುಂಗಂ ಬೋಧಿತರಂಗಸ್ಯ ವಾತೇನ ಪರಿಶೋಭಿತೆ ನಾನಾ ದೇಶಗತಿ ಸದ್ಭಿಃ ಸೇವ್ಯಮಾನೋ ರೂಪೋತ್ತಮೇ ಧೂಪದೀಪಾದಿ ನೈವೇದ್ಯ ಪಂಚಕಾದೇಶ ಶಕ್ತಿತಃ ಭಜಾಮಿ ಶ್ರೀ ಹನುಮಂತಂ ಹೇಮಕಾಂತಿ ಸಮಪ್ರಭಂ ವ್ಯಾಸತೀರ್ಥೆ ತೇಂದ್ರೇಣಂ ಪೂಜಿತಂ ಪ್ರಣಿಧಾನತಃ ತ್ರಿವಾರಂ ಯಹ ಪಡೆ ನಿತ್ಯಂ ಸ್ತೋತ್ರಭಕ್ತ ದ್ವಿಜೋತ್ತಮ ವಾಂಛಿತಂ ಲಭತೆ ಷಣ್ಮಾಸಭ್ಯಂತರೆ ಕುಲು ಪುತ್ರಾರ್ಥ ಲಭತೆ ಪುತ್ರ ಮೋಕ್ಷಾರ್ಥ ಲಭತೆ ಶಾ ವಿದ್ಯಾರ್ಥಿ ಲಭತೆ ವಿದ್ಯಾಂ ಧನಾರ್ಥಿ ಲಭತೆ ಧನಃ ಸರ್ವಥಾ ನಾಸ್ತಿ ಸಂದೇಹೋ ಹರಿಸ್ಸಾಕ್ಷಿ ಜಗತ್ಪತಿ ಯಹ ಕರೋತ್ಯತ್ ಸಂದೇಹಂ ಸ್ಯಾತಿ ನರಕಂ ಧ್ರುಂ ಇತಿ ಶ್ರೀ ವ್ಯಾಸರಾಜ ವಿರಚಿತ ಯಂತ್ರೋದ್ಧಾರಕ ಹನುಮತ್ ಸ್ತೋತ್ರಂ ಸಂಪೂರ್ಣಂ. ಶ್ರೀ ಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು, ಶ್ರೀ ಗುರುರಾಜಾರ್ಪಣಮಸ್ತು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಎಲ್ಲರೂ ಭಕ್ತಿಯಿಂದ ಕೇಳಿ, ಹನುಮಪ್ಪ ನಾನು ಏನು ಕೇಳ್ತೀನಿ ಅದನ್ನು ಅನುಗ್ರಹ ಮಾಡಪ್ಪ, ಆಶೀರ್ವಾದದಿಂದ ನೀನು ಎಲೆ ಉದುರಿಸ್ತೀಯೋ ಹೂವು ಉದುರಿಸ್ತೀಯೋ ನಮಗೆ ಆಶೀರ್ವಾದ ಮಾಡಪ್ಪ ಅಂತ ಭಕ್ತಿಯಿಂದ ಕೇಳ್ಕೊಳ್ಳಿ. ಶ್ರೀಕೃಷ್ಣಾಯ ನಮಃ, 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 ಶ್ರೀಕೃಷ್ಣಾಯ ನಮಃ,
ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನೀವು ನಿಮ್ಮ ಮನೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಕುಷ್ಟಗಿ ತಾಲೂಕು ಎಲ್ಲಿ ಬರುತ್ತೆ ಅಂತ ಅಲ್ಲಿಗೆ ಬಂದು ನಮ್ಮ ಅಡವಿ ಹನುಮಪ್ಪನ್ನು ನೋಡಿಕೊಂಡು ಮತ್ತು ಇಲ್ಲಿ ವರದಾ ಹನುಮಪ್ಪನ್ನು ನೋಡಿಕೊಂಡು ನಿಮ್ಮ ಆಸೆನ ನೀವು ಏನು ಬೇಕೋ ಆಸೆನ ಭಗವಂತನ ಕೇಳಿದ್ರೆ ಖಂಡಿತವಾಗ್ಲೂ ಕೊಡ್ತಾನೆ. ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹಾಂ ಹೇಳಿ. ಇದು ಬಂದ್ಬಿಟ್ಟು ಭಾಗ್ಯದಾಂಜನೇಯ ಸ್ವಾಮಿ ಅಂತೇಳಿ ಹೆಸರಿದೆ. ಕುಷ್ಟಗಿ ಒಳಗ ಭಾಗ್ಯದಾಂಜನೇಯ ಸ್ವಾಮಿ ಅಡವಿ ಮುಖ್ಯ ಪ್ರಾಣೇಶ ಅಂದ್ರೆ ಅಲ್ಲಿ ಅಡವಿರಾಯ ಅಂತೇಳಿ ಆ ದೇವಸ್ಥಾನ ಅದು ನೋಡಿದ್ರಲ್ಲ. ಅದು ಮುಂದೆ ಇರೋದು ಹಾಲ್ಗೊಂಬಮ್ಮ ನೋಡ್ರಿ ಅಮ್ಮರದು. ಅಲ್ಲಿ ಮುಂದೆ ಆ ಕಡೆ ನೋಡ್ತಾರೆ ಅದು ಹಾಲ್ಗೊಂಬರೆ. ಇದು ಏನಂದ್ರೆ ಮುಂದೆ ಏನು ಇಷ್ಟೆಲ್ಲ ಏನು ದೊಡ್ಡದಿದ್ರು ಇದು ಬಂದ್ಬಿಟ್ಟು ವಿಜಯನಗರ ಅರಸರ ಕಾಲದಾಗ ವ್ಯಾಸರಾಯರು ಅವಾಗಿನ ಸ್ಥಾಪನೆ ಮಾಡ್ಯಾರಲ್ಲಮ್ಮ. ಅವಾಗಿಂದ್ರೆ ಮರ ಇಲ್ಲಿಂದ ಒಂದು 80-100 ಅಡಿ ಕಡೆಗೆ ದೊಡ್ಡ ಕೆರೆ ಐತ್ರಿ ಮರ. ಅವಾಗೆಲ್ಲ ಕುತ್ತಿಗೆ ಸಾರ್ವಜನಿಕರಿಗೆ ಎಲ್ಲರಿಗೆ ಕುಡಿಯೋಕೆ ಬಳಸೋಕೆ ಎಲ್ಲ ನೀರು ಹಾಕ್ತಿದ್ರಿ. ಅದ್ರ ಬಾಜುನ ಇದು ಆಂಜನೇಯ ಸ್ವಾಮಿ ಇಲ್ಲಿರೋದು. ಈಗ ಅದು ಏರ್ಸಾರಲ್ಲಮ್ಮ ಲಕ್ಕಿ ಪತ್ರೆ ಅಮ್ಮ. ಲಕ್ಕಿ ಪತ್ರೆ ಲಕ್ಕಿ ಗಿಡ ಆಂಜನೇಯ ಸ್ವಾಮಿಗೆ ಲಕ್ಕಿ ಗಿಡ ಅಲ್ರಿ. ಅದೇ ಪತ್ರೆ ಏರ್ಸಿರೋದು. ಅವೆಲ್ಲ ಇದು ಬೇರೆ ಹೂವು ಅದಾವಲ್ಲಮ್ಮ ಚೆಂಡು ಹೂವು ಪತ್ರೆಗಳು ಅವೆಲ್ಲ. ಇದು ಬಂದ್ಬಿಟ್ಟು ಹಂದ್ರ ತಪ್ಪಲಮ್ಮ ಮದುವೆ ಹಾಕ್ತಾರಲ್ರಿ. ಮದುವೆ ದಿನ ಹಂದ್ರ ತಪ್ಪಲ ಅಂತ ಅದಮ್ಮ ಇದು ಹಂದ್ರ ತಪ್ಪಲ. ಸರಿ. ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಭಕ್ತರಿಗೆ ಏನಾರ ಸಮಸ್ಯೆ ಇದ್ರೆ ಏನಾರು ವರ ಬೇಕಂದ್ರೆ ಸ್ವಾಮಿಗೆ ಅವೇನು ಪತ್ರಿಕೆಗಳು ಇದಾವಲ್ಲಮ್ಮ ಅದ್ರ ಮುಖಾಂತರ ಸ್ವಾಮಿಗೆ ಬಂದು ತಮ್ಮ ಬೇಡಿಕೆ ಇಡ್ತಾರಲ್ಲಮ್ಮ. ಸ್ವಾಮಿ ತಮ್ಗೆ ಹೆಂಗ್ ಮನಸ್ಸಿಗೆ ಬಂದಾಗ ಸ್ವಾಮಿ ಕೊಡ್ತಾರೆ, ಪತ್ರಿಕೆಗಳು ಕೊಡ್ತಾರೆ ಕೆಳಗಡೆ. ಈಗ ನಮ್ಮ ಹಿರಿಯರ ಕಾಲದಿಂದನ ಈ ಪತ್ರಿ ಇಲ್ಲೇ ಬಂದ್ರೆ ಅದು ಒಂದು ಅರ್ಥ ಇರ್ತಮ್ಮ, ಈ ಕಡೆ ಎಡಗಡೆ ಬಂದ್ರೆ ಅರ್ಥ ಇರ್ತೀರಿ ಮರ. ಈ ತರ ಸ್ವಾಮಿ ಎಲ್ಲೆಲ್ಲಿ ಪತ್ರಿಕೆ ಕೊಡ್ತಾರಲ್ರಿ ಅದು ಜನಗಳು ಅರ್ಥ ಮಾಡಿದಂತರ ಸ್ವಾಮಿ ನಾವು ಭಕ್ತಿಯಿಂದ ಯಾರು ಅವ್ರ ಭಕ್ತಿಗೆ ಅನುಗುಣವಾಗಿ ಸ್ವಾಮಿ ಆಶೀರ್ವಾದಂತೂ ಆಗಿದ್ದೆಲ್ಲ ನಿಜ ಐತ್ರಿ ಅಮ್ಮ. ಈ ಕಲ್ಲೇನು? ಇದು ಕಲ್ಲು ನೋಡ್ರಿ, ನಾನು ಗೊತ್ತಿದ್ದ ಮಟ್ಟಿಗೆ ನಮ್ಮ ಫ್ರೆಂಡ್ ಮಂಜುನಾಥ್ ಅಂತೇಳಿ ಅದರ ಅವ್ರು ಮಂಜುನಾಥ್ ನಾಯಕ್ ಅಂತೇಳಿ ಅವ್ರು ನೋಡ್ರಿ ಇದ್ರಿಗೆಲ್ಲ ಕೇಳೋರು. ಉದಾಹರಣೆ ನನಗೆ ಸ್ವಾಮಿಗೆ ಪತ್ರಿಕೆ ಕೇಳ್ತೀವಿ ನಮ್ಮ ಪತ್ರಿಕೆ ಕೇಳೋಕ್ಕಿಂತ ಮುಂಚೆ ಇದಕ್ಕೆ ಈ ಥರ ಹೆತ್ತಾರಮ್ಮ, ಹೆತ್ತಿ ಕೇಳ್ತಾರೆ. ಆಗ ಒಂದು ಉದಾಹರಣೆ ಇಲ್ಲೇ ನನಗೆ ಆರಾಮಿದ್ದಿಲ್ಲ ನಂದೇ ಸ್ವಂತ. ನೋಡಪ್ಪ ಹಿಂಗಿದೆ ನನಗೆ ಆರಾಮಿಲ್ಲ, ಹೆಂಗೆ ಮಾಡೋಣ ಅಂತಂದರೆ ಇಲ್ಲೆಲ್ಲೇ ಆರಾಮಾಗಲ್ಲಪ್ಪ ನಿನ್ಗೆ ಹೋಗಿ ಇಂತಲ್ಲೇ ಹೋಗಂತೇಳಿ ಇದ್ರ ಕೇಳಿ ಹೇಳಿದ್ರಮ್ಮ ಅವರು. ಹಿಂಗಿದೆ ಸ್ವಾಮಿ ಅಲ್ಲಿ ಹೇಳ್ತಾರೆ ಮತ್ತೆ ಇದ್ರಾಗ ಹೇಳ್ತಾನೆ ಅಮ್ಮ. ಹಾಂ ರೀ ಅಮ್ಮ, ಒಳ್ಳೇದಾಗಲಿ. ಗದಿಗೆ ಅಂತಾರೆ. ಸರಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಕೃಷ್ಣ ವಾಸುದೇವ.